ಎಲ್ಲರಿಗೂ ನಮಸ್ಕಾರ. ಈ ಮೆಮೊರಿ ಪವರ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲ ನಾ ಒಂದ್ 2-3 ವಿಡಿಯೋ ಮಾಡಿನಲ್ಲ, ನೋಡಿ ನಿಮಗ್ ಅನ್ಸಿರ್ಬೋದು ಸಾಕ್ ಇಷ್ಟ ಅನ್ಸಿರ್ಬೋದು. ಬಟ್ ಹಂಗಲ್ಲ, ಇಲ್ಲಿ ಗೋಲ್ಡನ್ ಟಿಪ್ಸ್ ಹೇಳ್ತೇನೆ ನಿಮಗ, ಭಯಂಕರ ಹೆಲ್ಪ್ ಆಗುವಂತ 1-2 ಟಿಪ್ಸ್ ಹೇಳ್ತೇನೆ ಕೇಳ್ರಿ. ನಾನು ಕೇರಳದೊಳಗ ನಾನು ಸ್ಟಡಿ ಮಾಡಾಕಿದ್ದಾಗ ಅಲ್ಲಿ ಎಷ್ಟು ವಿಚಿತ್ರ ಪರಿಸ್ಥಿತಿ ಅಂತಂದ್ರ, ನಮಗ ಮಲಯಾಳಂ ಬರಂಗಿಲ್ಲ, ಅವ್ರಿಗೆ ಇಂಗ್ಲಿಷ್ ಒಳಗ್ ಮಾತಾಡಂಗಿಲ್ಲ, ಅವ್ರು ಬಂದ್ರು ಮಾತಾಡಂಗಿಲ್ಲ, ಹಿಂದಿ ಅವ್ರು ಮಾತಾಡೋದಿಲ್ಲ, ಪ್ಯೂರ್ ಮಲಯಾಳಂ ಒಳಗ ಮಾತಾಡ್ತಾರ. ಅವ್ರಿಗೆ ಭಾಷಾ ಪ್ರೇಮ ಭಯಂಕರ ಐತಿ, ದಟ್ ಈಸ್ ಗುಡ್ ಆಲ್ಸೋ. ಬಟ್ ನಮ್ ಪರಿಸ್ಥಿತಿ ಹೆಂಗ್ರಿ, ನಮಗೇನೋ ಬರುದಿಲ್ಲ, ಅವ್ರು ಏನ್ ಮಾತಾಡ್ತಾರಂತ ಗೊತ್ತಾಗೋದಿಲ್ಲ. ಹೆಂಗ ನಾವು OPD ಅಟೆಂಡ್ ಮಾಡ್ಬೇಕು, ಪೇಷಂಟ್ಸ್ ಅನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ಇಟ್ ವಾಸ್ ಅ ವೆರಿ ಚಾಲೆಂಜ್. ಅಂತ ಸಿಚುವೇಶನ್ಸ್ ಬಂದಾಗ ನೀವು ಕಲಿಯಬೇಕು. ಕಲಿ ಇಲ್ಲ ಅಂತಂದ್ರ ಮನಿ ನಡಿ. ಇವೆರಡ ಸಿಚುವೇಶನ್ಸ್ ಬಂದಾಗ ನಾವ್ ಏನ್ ಮಾಡ್ತೇವಿ, ಬ್ರೈನಿಗೆ ಚಾಲೆಂಜ್ ಕೊಡ್ತೇವಿ. ಇಂಥ ಸಿಚುವೇಶನ್ಸ್ ಲೈಫ್ ಒಳಗ ಎಲ್ಲಾ ವಿಷಯದೊಳಗೂ ಎಲ್ಲಾರ್ಗೂ ಬರ್ತಾವು. ಐಡೆಂಟಿಫೈ ಮಾಡಂಗಿಲ್ಲ, ಬಹಳ ಜನ ಚಾಲೆಂಜ್ ಕೊಡಂಗಿಲ್ಲ, ಎಸ್ಕೇಪ್ ಆಗ್ತಾರ. ಓಕೆ, ಹಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬ್ರೈನಿಗೆ ಚಾಲೆಂಜ್ ಕೊಡುವಂತ ಸಿಚುವೇಶನ್ಸ್ ಏನೇ ಬಂದ್ರು ಕೂಡ ಚಾಲೆಂಜ್ ಕೊಡಬೇಕು. ಅಂಡ್ ಐ ಆಮ್ ಶ್ಯೂರ್, ಯು ಟ್ರಸ್ಟ್ ಮೀ, ಬ್ರೈನ್ ನಿಮ್ಮನ್ನ ಗೆಲ್ಲಿಸ್ತದೆ. ಬಿಕಾಸ್ ಅಷ್ಟು ಶಕ್ತಿ ಅದಕ್ಕ ಬ್ರೈನಿಗೆ ಇರ್ತದ. ಈಗ ಎಕ್ಸಾಂಪಲ್ ಒಂದು ಕುಕಿಂಗ್ ಚಾಲೆಂಜ್ ಅಂತ ಬರ್ತದೆ. ಎಸ್, ನಮಗ ಬರಂಗಿಲ್ಲ ಅಂದ ತಕ್ಷಣ ಇಲ್ಲ, ಇದು ಮಾಡೇ ಮಾಡ್ತೀನಿ ಅನ್ನುವಂತ ಒಂದ್ ಚಾಲೆಂಜ್ ತಗೋಬೇಕು. ಇಷ್ಟು ಪೀರಿಯಡ್ ಒಳಗ್ ನಾ ಇದನ್ನ ಗೆಲ್ತೀನಿ. ಸೈಕ್ಲಿಂಗ್ ಹೊಡಿಯೋದಂತ ಅನ್ಕೊಡ್ರಿ, ಕಾರ್ ಡ್ರೈವಿಂಗ್ ಅನ್ಕೊಳ್ರಿ, ಅಥವಾ 2 ವೀಲರ್ ರೈಡಿಂಗ್ ಅನ್ಕೊಡ್ರಿ, ಸ್ವಿಮ್ಮಿಂಗ್ ಅನ್ಕೊಡ್ರಿ, ಏನೇ ಇರ್ಲಿ ಅದು, ವಾಟ್ ಎವರ್ ಇಟ್ ಮೇ ಬಿ, ನೀವ್ ಯಾವಾಗ ಬ್ರೈನಿಗೆ ಚಾಲೆಂಜ್ ಕೊಡ್ತಿರಲ್ಲ, ಅವಾಗ ಬ್ರೈನ್ ಒಳಗ ನೆಟ್ವರ್ಕ್ ಸ್ಟ್ರಾಂಗ್ ಆಗಿ ಡೋಪಮೈನ್ ಸ್ಪೈಕ್ ಆಗ್ತದ. ಅವಾಗ ನಿಮಗ ಲರ್ನಿಂಗ್ ಕೆಪಾಸಿಟಿ ಸ್ಟ್ರಾಂಗ್ ಆಗ್ತದ. ನೀವ್ ಯಾವಾಗ ಇಂಟ್ರೆಸ್ಟ್ ಇಂದ ಮಾಡು ಇಲ್ಲವೇ ಮಡಿ ಅನ್ನುವಂತ ಸಿಚುವೇಶನ್ ಏನ್ ಬಂದಾಗ ನಾವು ಕಲಿತೀವಲ್ಲ, ಅದು ಬಹಳ ಸ್ಟ್ರಾಂಗ್ ಆಗಿ ನಿಮ್ಮ ನೆನಪಿನ ಶಕ್ತಿ, ನೆನಪಿನ ಒಂದು ಸ್ತರದೊಳಗ ಅದು ಉಳಿತದ, ಮರೆಯಂಗಿಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ನಾನೊಂದು 15 ದಿವಸದೊಳಗನೆ ಮಲಯಾಳಂನ ಚಂದಾಗಿ ಮಾತಾಡ್ಲಿಕ್ಕೆ ಕಲ್ತೆ. ಬಟ್ ಐ ನೋ ಈಗ ನನ್ ಮಲಯಾಳಂ ಹೆಂಗೈತಿ ಅಂತಂದ್ರ, ಅದು ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಜನ ಪೇಷಂಟ್ಸ್ ಬರ್ತಿದ್ರಲ್ಲ, ಎಲ್ಲಾರ್ದು ಒಂದೊಂದು ಶಬ್ದಗಳನ್ನ ತಗೊಂಡಿವಿ. ಈ ಕೆಲವು ಜನ ಕನ್ನಡ ಮಾತಾಡ್ತಿರ್ತಾರ ನೋಡ್ರಿ, ಒಂದು ಬಿಜಾಪುರ್ ಶಬ್ದ ಇರ್ತದ, ಒಂದು ಬ್ಯಾಂಗ್ಳೂರ್ ಇರ್ತದ, ಒಂದು ಮಂಡ್ಯದ್ ಇರ್ತದ, ಒಂದು ಹುಬ್ಳಿದ್ ಇರ್ತದ. ಹಂಗ ನನ್ನ ಮಲಯಾಳಂ ಒಳಗು ಹೆಂಗೈತೆ ಅಂದ್ರೆ, ಒಂದ್ ಎರ್ನಾಕುಲಂದ್ ಐತಿ, ಒಂದ್ ಪಾಲಕ್ಕಾಡದ್ ಐತಿ, ಒಂದು ಈ ಕಡೆ ತ್ರಿಶೂರದ್ದು, ಒಂದು ಟ್ರಿವ್ಯಾಂಡ್ರಮ್, ಹಿಂಗೆಲ್ಲಾ ಸೇರಿ ಒಟ್ ನಾ ಮಲಯಾಳಂ ಮಾತಾಡ್ತೇನೆ. ಸೊ ಐ ಕ್ಯಾನ್ ಮೂವ್ ದ ಸಿಚುವೇಶನ್ಸ್. ನನ್ನ ಪೇಷಂಟ್ ಮಾತಾಡೋದು ನನಗ್ ಅರ್ಥ ಆಗ್ತದ, ನಾನ್ ಮಾತಾಡೋದು ಅವ್ರಿಗೆ ಅರ್ಥ ಆಗ್ತದ. ನಮ್ಗೆ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ನಮ್ ಪೇಷಂಟ್ಸ್ ಫೀಲಿಂಗ್ಸ್ ಕರೆಕ್ಟ್ ಆಗಿ ಅರ್ಥ ಆಗಿ ಸಿಚುವೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಅವ್ರಿಗೆ ಸರಿಯಾಗಿ ಟ್ರೀಟ್ ಮಾಡ್ಬಿಟ್ವಿ ಅಂದ್ರೆ ಸಾಕು, ಹೌದಲ್ರಿ? ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ವಿ ಚಾಲೆಂಜ್ ಬ್ರೈನ್. ಬಟ್ ಬ್ರೈನಿಗೆ ಚಾಲೆಂಜ್ ಮಾಡ್ಬೇಕಾದ್ರೆ ಅಂತ ಸಿಚುವೇಶನ್ಸ್ ಬರ್ತಾವು, ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಎಲ್ಲಾರ್ ಲೈಫ್ ಒಳಗೂ ಬಂದಿರ್ತಾವು. ಬಹಳ ಜನ ಎಸ್ಕೇಪ್ ಆಗ್ತಾರೆ, ಆಗಂಗಿಲ್ಲ, ಅದ್ ಕೆಲ್ಸ ಅಲ್ಲಿಗೆ ಬಿಟ್ಟು ಬಿಡ್ತಾರ. ಆ ಕೆಲ್ಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಕೆಲ್ಸವನ್ನ ಮಾಡ್ಬೇಕಾದ್ರೂ ಕೂಡ ಚಾಲೆಂಜ್ ಮಾಡ್ಬೇಕು. ಈಗ ಜಪನೀಸ್ ಪೀಪಲ್ ನೋಡ್ರಿ, ಅವ್ರ ಕಂಟ್ರಿ ಒಳಗ ಹಿರೋಶಿಮಾ, ನಾಗಾಸಾಕಿ 2 ಸಿಟಿ ಮೇಲೆ ಬಾಂಬ್ ಬಿದ್ರ, ಇನ್ಫ್ಯಾಕ್ಟ್ ನಮ್ ಮೇಲೆ ಏನಾರ ಬಾಂಬ್ ಬಿದ್ದಿತ್ತು ಅಂದ್ರೆ ನಾವು 1000 ವರ್ಷ ಆದ್ರೂ ಎಚ್ಚೆತ್ಕೊಳ್ಳೋದಿಲ್ಲ, ನಾವ್ ಎದ್ ಉದಾಹರಣೆ ಆಗುದಿಲ್ಲ. ಹಂಗ ಆಗ್ಬಿಟ್ಟೇವ್ ನಾವು, ನಮ್ಮ ಮಾನಸಿಕ ಸ್ಥಿತಿ ಹಂಗ ಆಗ್ಬಿಟ್ಟದ. ಬಟ್ ಅವ್ರ ಹಂಗಲ್ಲ, ಎಷ್ಟು ಚಾಲೆಂಜ್ ಮಾಡ್ಯಾರ ಅವ್ರು. ಬ್ರೈನಿಗೆ ಚಾಲೆಂಜ್ ಮಾಡಿ ದೇ ಆರ್ ಸ್ಟ್ಯಾಂಡಿಂಗ್ ಫಸ್ಟ್ ಇನ್ ದ ಅಗ್ರಿಕಲ್ಚರ್, ಕೈಗಾರಿಕೀಕರಣದೊಳಗ, ಇಂಡಸ್ಟ್ರೀಸ್ ಒಳಗ, ಕ್ಲೀನ್ಲಿನೆಸ್ ಒಳಗ, ಪ್ರತಿಯೊಂದ್ರೊಳಗುನು ಒಂದು ಮೈಂಡಿಗೆ ಚಾಲೆಂಜ್ ಕೊಟ್ಟು ಅಷ್ಟೊಂದು ಡಿಸಿಪ್ಲಿನ್ ತಗೊಂಡ್ಬಂದ್ರ ಅವ್ರು. ನಮ್ದ್ ಹೆಂಗೈತಿ, ಎಸ್ಪೆಷಲಿ ನಮ್ ಜನ ಅಂತೂ ಹೆಂಗೈತಿ, ನಮ್ಮ ಫ್ಲಡ್ಸ್ ಬರಂಗಿಲ್ಲ, ನಮ್ಗೆ ಯಾವ್ದು ಸುತ್ತಮುತ್ತಲು ಕಾಡು, ದಟ್ಟವಾದ ಕಾಡುಗಳು, ಇವ್ರ ಕಾಟ ಇಲ್ಲ, ನಮ್ಮ ಸುನಾಮಿ ಬರುದಿಲ್ಲ, ನಮ್ಮ ಭೂಕಂಪ ಆಗೋದಿಲ್ಲ. ಸೊ ನಾವ್ ಒಂದ್ ರೀತಿ ಕಂಫರ್ಟೇಬಲ್ ಝೋನ್ ಒಳಗಿದ್ದೇವೆ. ಈ ಕಂಫರ್ಟ್ ಝೋನ್ ಒಳಗಿದ್ರ ಬ್ರೈನಿಗೆ ಚಾಲೆಂಜ್ ಕೊಡೋದು ಆಗುದಿಲ್ಲ. ಅದಕ್ಕೆ ಪ್ಲೀಸ್ ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್, ಚಾಲೆಂಜ್ ಯುವರ್ ಸೆಲ್ಫ್ ವಿತ್ ಅ ನ್ಯೂ ಟೆಕ್ನಿಕ್ಸ್. ಅವಾಗ ಆಟೋಮೆಟಿಕಲಿ ನಿಮ್ಮ ಬ್ರೈನ್ ಶಾರ್ಪ್ ಆಗ್ತದ, ಮೆಮರಿ ಸ್ಟ್ರಾಂಗ್ ಆಗ್ತದೆ. ಇದು ಒಂದಾದ್ರೆ, ಎರಡನೇದು ನೀವು ಮೆಮರಿ ಗೇಮ್ಸ್ ಅನ್ನ ಆಟ ಆಡ್ಬೇಕು. ಅದಕ್ಕೇನ್ ಸಣ್ಣವ್ರ ಆಡ್ಬೇಕಂತೇನಿಲ್ಲ, ದೊಡ್ಡವರು ಚೆಸ್ ಆಡ್ಬಹುದು, ಸುಡೋಕು ಅಂತ ಬರ್ತದ, ಕ್ರಾಸ್ವರ್ಡ್ ಪಜಲ್ಸ್ ಅಂತ ಇರ್ತಾವು, ಕ್ರಾಸ್ ವರ್ಡ್ಸ್ ಅನ್ನ ಈವನ್ ದೊಡ್ಡವರು ಕೂಡ ಆಡ್ಬಹುದು. ಆಮೇಲೆ ಕಾರ್ಡ್ಸ್ ಮ್ಯಾಚಿಂಗ್ ಅನ್ನುವಂತ ಆಟಗಳನ್ನ ಆಡಬಹುದು. ಇವನ್ನೆಲ್ಲ ಮಾಡೋದ್ರಿಂದ ಏನಾಗ್ತದ, ನಮ್ಮ ಬ್ರೈನಿಗೆ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತದ, ಬ್ರೈನ್ ಸ್ಟ್ರಾಂಗ್ ಆಗಿರ್ತದೆ. ಇದಕ್ಕೇನ್ ಖರ್ಚು ಮಾಡೋದಿರ್ತದೇನ್ರಿ? ಏನೂ ಖರ್ಚು ಮಾಡೋದಿಲ್ಲ. ಬಟ್ ನಾವು ಆದಷ್ಟು ಸ್ಟಾಗ್ನೆಂಟ್ ಆಗಿರಕ್ ಇಷ್ಟಪಡ್ತೀವಿ, ಕಂಫರ್ಟ್ ಝೋನ್ ಒಳಗ ಇರಕ್ ಇಷ್ಟಪಡ್ತೀವಿ. ಹೆಂಗೇನ್ ಕಂಫರ್ಟ್ ಝೋನ್ ಒಳಗೆ ಇರ್ತೀವಲ್ಲ, ರಸ್ಟ್ ಹಿಡ್ಕೊಂತ ಹೋಗ್ತದ, ಜಲ್ದಿನ ಡಿಜನರೇಷನ್ ಆಗ್ತದ, ನಾವ್ ಜಲ್ದಿನ ಗೋವಿಂದ ಆಗ್ತೀವಿ. ಓಕೆ, ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನೊಂದು 3rd ಪಾಯಿಂಟ್ ಏನು ಅಂದ್ರೆ, ಸ್ಟ್ರೆಂತ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್.
ಜಿಮ್ ಒಳಗ್ ಹೋದ್ರಿ ಅಂದ್ರ ನೀವು ಪುಷಪ್ಸ್ ಮಾಡ್ರಿ, ಸಿಟಪ್ಸ್ ಮಾಡ್ರಿ, ಲಂಜಸ್ ಮಾಡ್ರಿ, ಅಥವಾ ಏನಾದ್ರೂ ಒಂದು ಅತಿ ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಲ್ಲ ಅಂದ್ರು ಲೈಟ್ ಟು ಮಾಡರೇಟ್ ಸ್ಟ್ರೆಂತ್ ಟ್ರೈನಿಂಗ್ಸ್ ಅನ್ನ ಮಾಡೋದ್ರಿಂದನೂ ಕೂಡ ನಮ್ಮ ಬ್ರೈನ್ ಒಳಗ ಬೆಸ್ಟ್ ಬ್ರೈನ್ ಫರ್ಟಿಲೈಸರ್ ಇರುವಂತಹ ಒಂದು BDNF ಅನ್ನುವಂತ ಪ್ರೋಟೀನ್ ಬಿಡುಗಡೆ ಆಗ್ತದ. ಇದರಿಂದನೂ ಕೂಡ ಮೆಮೊರಿ ಪವರ್ ಸ್ಟ್ರಾಂಗ್ ಆಗ್ತದ. ಹೋಗ್ಲಿ, ನಮ್ಮ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗಂಗೇ ಇಲ್ಲ, ಮನೆಯೊಳಗ ನಾವು ಬೇಕಾದಂಗ ಯೋಗ ಮಾಡಬಹುದು, ಹೌದಾ? ಆಮೇಲೆ ಫಿಸಿಕಲ್ ಟ್ರೈನಿಂಗ್ ಮಾಡ್ಕೋಬಹುದು, ಫಿಸಿಕಲಿ ಟೋಟಲಿ ಆಕ್ಟಿವ್ ಆಗಿರ್ಬಹುದು. ಇವನ್ ಮನೆಯೊಳಗ ಬಗ್ಗಿ ಕೆಲಸ ಮಾಡುವಂತದ್ದು, ಈಗ ಸೋಫಾದ ಕೆಳಗ, ಕಾಟ್ ಕೆಳಗಡೆ ಬಗ್ಗಿ ನಾವು ಕ್ಲೀನ್ ಮಾಡುವಂತದ್ದು, ಇವನ್ನೆಲ್ಲಾ ಮಾಡೋದ್ರಿಂದ ನಮ್ ಅಬ್ಡಾಮಿನಲ್ ಮಸಲ್ಸ್ಗೆ, ಥೈ ಮಸಲ್ಸ್ಗೆ, ಕೈಗೆ ಎಲ್ಲಾ ರೀತಿಯಿಂದ ಸ್ಟ್ರೆಂತ್ ಬರ್ತದ. ಮಸಲ್ ಟ್ರೈನಿಂಗು, ಸ್ಟ್ರೆಂತ್ ಟ್ರೈನಿಂಗ್ ಆಯ್ತು ಅಂತಂದ್ರ BDNF ನಮ್ಮಲ್ಲಿ ಸಿಕ್ರೇಷನ್ ಆಗ್ಲಿಕ್ಕೆ ಶುರು ಆಗ್ತದ. ಇದರಿಂದ ಮೆಮೊರಿ ಪವರ್ ಬಹಳ ಚೆನ್ನಾಗಿ ಡೆವಲಪ್ ಆಗ್ತದ. ಐ ಹೋಪ್ ಇವತ್ ಹೇಳಿರುವಂತ ಪಾಯಿಂಟ್ಸ್ ನಿಮಗ್ ಬಹಳ ಯೂಸ್ ಆಗ್ತದ ಅನ್ಕೊಂಡಿನಿ. ಇದಕ್ಕೆ ಯಾವುದೇ ರೀತಿಯ ಒಂದು ಪೈಸಾ ಖರ್ಚು ಮಾಡ್ಬೇಕಾಗಿಲ್ಲ. ಓನ್ಲಿ ನೀವ್ ಇನ್ವೆಸ್ಟ್ ಮಾಡ್ಬೇಕಾಗಿತ್ತು ಏನಪ್ಪಾ ಅಂದ್ರ ನಿಮ್ ಇಂಟ್ರೆಸ್ಟ್ ಮತ್ತು ಉತ್ಸಾಹ. ನಾನ್ ಮಾಡ್ಬೇಕು ಅನ್ನುವಂತ ಉತ್ಸಾಹ ಇರಬೇಕು, ಜೀವನೋತ್ಸಾಹ ಇರಬೇಕು. ಮೇನ್ ಥಿಂಗ್, ಬೇರೆಯವ್ರು ಯಾರಾದ್ರೂ ನಿಮ್ಮ ಏಜ್ ಅನ್ನ ನೆನಪು ಮಾಡೋವರೆಗೂ ನೀವು ನಿಮ್ಮ ಏಜ್ ನೆನಪೇ ಮಾಡ್ಕೋಬಾರ್ದು. ಯು ಹ್ಯಾವ್ ಟು ಥಿಂಕ್ ಯು ಆರ್ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್. ನಾ ಹಂಗಂತ ಹೇಳಿ ನೀವೇನೇನಾರ ಅನಾಹುತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಯಸ್ಸಿಗೆ ತಕ್ಕಂಗ ಆಹಾರ ವಿಹಾರಗಳು ಎಲ್ಲ ಇರ್ಬೇಕು, ಬಟ್ ಮೆಂಟಲಿ ಆಕ್ಟಿವ್ ಆಗಿರ್ಬೇಕು, ಒಳಗಡೆಯಿಂದ ಖುಷಿಯಾಗಿರ್ಬೇಕು. ನಿಮ್ಮೊಳಗಿರುವಂತ ಇನ್ನರ್ ಚೈಲ್ಡ್ ಹೇಳ್ತಿರ್ಬೇಕು, ಯು ಕ್ಯಾನ್ ಲರ್ನ್ ಮೋರ್ ಅಂಡ್ ಮೋರ್. ಅದೊಂದ್ ಟೈಮ್ ಬರ್ತದ್ರಿ, ಎಲ್ಲಾ ಬಿಟ್ಟು ಹೋಗುವಂತ ಟೈಮ್ ಬರ್ತದ. ಅಲ್ಲಿವರೆಗೂ ನಾವು ಸ್ಟೂಡೆಂಟ್ಸೇ, ಕಂಟಿನ್ಯೂಸ್ ಆಗಿ ಕಲಿತಾನೆ ಇರಬೇಕು. ನಾ ಎಲ್ಲಾ ಕಲ್ತೀನಿ, ನನಗೆಲ್ಲಾ ಗೊತ್ತದ ಅಂತ ಒಂದ್ ಸರಿ ನೀವೇನಾದ್ರೂ ಒಂದ್ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಲರ್ನಿಂಗ್ ಕೆಪಾಸಿಟಿ ಸ್ಟಾಪ್ ಆಗ್ತದ. ಸೊ ಎಲ್ಲಿವರೆಗೂ ಇಲ್ಲ, ನಾ ಇದನ್ ಕಲಿಬೇಕು, ನಾ ಅದನ್ ಕಲಿಬೇಕು, ನಿಟ್ಟಿಂಗ್ ಕಲಿಬೇಕು, ಕುಕಿಂಗ್ ಕಲಿಬೇಕು, ನಾ ಟೈಲರಿಂಗ್ ಕಲಿಬೇಕು, ನಾ ಮಾಡ್ಬೇಕು, ನನಗೆ ಯಾಕೆ ಬರಂಗಿಲ್ಲ, ನಾ ಮಾಡಿ ತೋರಿಸ್ತೀನಿ. ಈ ಚಾಲೆಂಜ್ ಅನ್ನ ನೀವು ಬೇರೆಯವ್ರ ಜೊತೆ ಕೊಡೋದಕ್ಕಿಂತ ನಮ್ಮ ಬ್ರೈನಿ ನಾವ ಕೊಟ್ಕೊಂಡ್ವಿ ಅಂದ್ರ ಯು ಜಸ್ಟ್ ಸಿ ದ ಮಿರಾಕಲ್ ಹೌ ಯುವರ್ ಬ್ರೈನ್ ಹೆಲ್ಪ್ಸ್ ಟು ಯು. Okay, that is why challenge your brain, learn new and new things, remember new and new things. ಖುಷಿಯಾಗಿರ್ರಿ, ಆರಾಮಾಗಿರ್ರಿ. ಅಂಡ್ ಮತ್ತೆ ಈ ಮಾನ್ಸೂನ್ ಸೀಸನ್ ಬಗ್ಗೆ ನಾನು ಏನ್ ತಿನ್ಬೇಕು ತಿನ್ಬಾರ್ದು ಅನ್ನೋ ವಿಡಿಯೋಸ್ ಗಳನ್ನ ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಅವುಗಳನ್ನೆಲ್ಲವನ್ನು ನೋಡ್ರಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕಂತಿರಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ದೆನ್ ಶೇರ್ ಮಾಡ್ರಿ, ದೆನ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ. ಅಂಡ್ ನಿಮಗ್ ಬೇಕಾದಂತ ಟಾಪಿಕ್ಸ್ ಗಳನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು, ಸೊ ದಟ್ ವಿ ಕ್ಯಾನ್ ಡಿಸ್ಕಸ್ ಇನ್ ಫರ್ದರ್ ವಿಡಿಯೋಸ್. ಈಗ ಮಾನ್ಸೂನ್ ಸೀಸನ್ ಬಂದದ, ಬಹಳ ವಿಚಿತ್ರವಾದಂತ ಒಂದು ಸೀಸನ್. ಓಕೆ, ಈ ಟೈಮ್ ಒಳಗಡೆ ಹೆಂಗ್ ಇರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೀರೀಸ್ ಅನ್ನೋದು ಬರ್ಲಿಕ್ಕತ್ತದ. ಸೊ ವಾಚ್ ಅಂಡ್ ಸಪೋರ್ಟ್ ಮೈ ವಿಡಿಯೋಸ್. ಥ್ಯಾಂಕ್ ಯು.